ನಮಸ್ತೆ ಕರ್ನಾಟಕ. ನಾವೀಗ ಬಸವನ ಬಾಗೇವಾಡಿಯಲ್ಲಿಯ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧಿಸೂಚನೆ ನೋಡ್ತಾ ಹೋಗೋಣ. ಇಲ್ಲಿ ಆಡಳಿತ ಸಹಾಯಕ ಮತ್ತು ಬೆರಳಚ್ಚುಗಾರ ಮತ್ತು ದಲಾಯತ್ ಹುದ್ದೆಗೆ ಗುತ್ತಿಗೆ ಮತ್ತು ಸಂಪೂರ್ಣವಾಗಿ ತಾತ್ಕಾಲಿಕ ಆಧಾರದ ಮೇಲೆ 6 ತಿಂಗಳ ಅವಧಿಗೆ ಕ್ರಮವಾಗಿ ತಿಂಗಳಿಗೆ 18,548 ಮತ್ತು 16,144 ಸಂಭಾವನೆಯನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 10 ಜುಲೈ 2025 ಸಾಯಂಕಾಲ 6 ಗಂಟೆಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ. ಆಡಳಿತ ಸಹಾಯಕ ಅಥವಾ ಬೆರಳಚ್ಚುಗಾರ 1 ಹುದ್ದೆ ಇದೆ. ಇದಕ್ಕೆ ವಿದ್ಯಾರ್ಹತೆ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು ಹಾಗೂ ಜೂನಿಯರ್ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಪರೀಕ್ಷೆ ತೇರ್ಗಡೆ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಅರ್ಜಿಯನ್ನು ಸಲ್ಲಿಸಲಿಕ್ಕೆ 10ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಸಂಜೆ 6 ಗಂಟೆಯೊಳಗೆ ನಾವು ಅರ್ಜಿಯನ್ನು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿರ್ತದೆ. ಸಂದರ್ಶನ ದಿನಾಂಕ ಮತ್ತು ಸಮಯವನ್ನು ಅಲ್ಲಿ ಕೊಟ್ಟಿದ್ದಾರೆ. 21ನೇ ತಾರೀಕು ಜುಲೈ 2025 ಮಧ್ಯಾಹ್ನ 3 ಗಂಟೆಗೆ ಇಂಟರ್ವ್ಯೂನ ಮಾಡ್ತಾರೆ. ಸಂಭಾವನೆ 18,548. ಎರಡನೇದಾಗಿ ದಲಾಯತನ ಹುದ್ದೆ 1 ಇದೆ. SLCಯನ್ನು ಪಾಸ್ ಆಗಿರಬೇಕು. ಇದು ಕೂಡ ಅದೇ ದಿನಾಂಕದಲ್ಲಿ ಕೊನೆಯ ಅರ್ಜಿ ಸಲ್ಲಿಸಲಿಕ್ಕೆ 10/7/2025 ಸೇಮ್ ಇದಕ್ಕೆ ಸಂದರ್ಶನ ಇರ್ತೈತೆ. ಅದು 22ನೇ ತಾರೀಕು ಇರುತ್ತೆ. ಇದಕ್ಕೆ ಸಂಭಾವನೆ 16,144. ಸಂದರ್ಶನಕ್ಕೆ ಪ್ರತ್ಯೇಕವಾಗಿ ನೋಟಿಸ್ ಅಥವಾ ಲೆಟ್ರನ್ನು ಅವರು ನಿಮಗೆ ಕಳಿಸ್ತಾರೆ. ಸಂಪೂರ್ಣವಾಗಿ ಬಯೋಡಾಟಾ ಇರ್ತಕ್ಕಂತಹ ಮೊಬೈಲ್ ಸಂಖ್ಯೆ, ಮಾರ್ಕ್ಸ್ ಕಾರ್ಡು, ಇತರೆ ದಾಖಲಾತಿಗಳ ದೃಢೀಕರಣ ಪತ್ರಗಳೊಂದಿಗೆ 2 ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಅವುಗಳಲ್ಲಿ ಒಂದನ್ನು ಅರ್ಜಿಯ ಮೇಲ್ಭಾಗದಲ್ಲಿ ಅಂಟಿಸಬೇಕು. ಈ ರೀತಿ ವಿವರವಾಗಿ ಭರ್ತಿ ಮಾಡಿದ ಅರ್ಜಿಗಳು ಕೊನೆಯ ದಿನಾಂಕದಂದು ಅಥವಾ ಅದಕ್ಕೂ ಮೊದಲು ಈ ಕಚೇರಿಯನ್ನು ತಲುಪಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೆಚ್ಚಿನದಾಗಿ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ನೀವು ಕ್ಲಿಯರಾಗಿ ಇದನ್ನ ಓದಿ. ಸಂದರ್ಶನಕ್ಕೆ ಹಾಜರಾಗಬೇಕಾದ್ರೆ ಯಾವುದೇ TAD ಏನು ಕೊಡೋದಿಲ್ಲ. ಸಂದರ್ಶನಕ್ಕೆ ನಿಮ್ಮ ಸ್ವಂತ ಖರ್ಚಿನಲ್ಲಿ ನೀವು ಹಾಜರಾಗಬೇಕಾಗಿರ್ತದೆ. ನೆಕ್ಸ್ಟು ಇಲ್ಲಿ ಅರ್ಜಿ ನಮೂನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಅರ್ಜಿ ನಮೂನೆಯನ್ನು ಪ್ರಿಂಟ್ ತಗೊಂಡು ಇಲ್ಲಿಗೆ ಅಲ್ಲಿ ಒಂದು ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರ ಅಂಟಿಸಿ ಇಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ತುಂಬಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ನ ಜೊತೆಯಲ್ಲಿ ತಗೊಂಡೋಗಿ ನೀವು ಅದನ್ನ ಆಫ್ಲೈನಾಗೆ ಅಥವಾ ಆಫ್ಲೈನಲ್ಲಿ ಸುತ್ತಿ ಜೊತೆ ನೀವು ಸಬ್ಮಿಟ್ ಮಾಡಿದರೆ 22ನೇ ತಾರೀಕು ನೀವು ಸಂದರ್ಶನಕ್ಕೆ ಹಾಜರಾಗಬಹುದಾಗಿದೆ.